ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ 12 ಎಕರೆ. ಇದು ಮಳವಳ್ಳಿಯಿಂದ 23 ಕಿಲೋಮೀಟ್ರ್ ಆಗುತ್ತಾ, 25-23 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿನ 123-25 ಕಿಲೋಮೀಟ್ರ್ ಆಗುತ್ತಾ. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಲೊಕೇಶನ್ನು ಇದು. ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 800 ಅಡಿ ಬರ್ತದ. ತಾರ್ ರೋಡ್ಗೆ 200 ಅಡಿ ಬರ್ತದ. ಜಾಗ ಮಾತ್ರ ಸೂಪರ್ ಆಗೈತೆ. 12 ಎಕರೆ ಬಂದಿರುವಂಥ ಜಾಗ ಇದು. ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸಿಂದ ಒಳಗಡೆಗೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ, 2.5-3 ಕಿಲೋಮೀಟ್ರ್ ಆಗುತ್ತಾ. ಒಳ್ಳೆ ಜಾಗ, ಸೂಪರಾಗಿದೆ. 12 ಎಕರೆ ಜಾಗ ತೋರಿಸ್ತಿದ್ದೀನಿ ನೋಡಿ. ಇದೇ ಜಾಗ 12 ಎಕರೆ. ಒಳ್ಳೆ ಬಾಗ್ಶಾಗಿ ಸ್ಕ್ವೇರಾಗಿದೆ. ಹಿಂದ್ಗಡೆ ಬಾಳೆ ತೋಟ ಕಾಣ್ತೈತೆ ನೋಡಿ, ಅಲ್ಲಿವರೆಗೂ ಹೋಗುತ್ತಾ. ಸುತ್ತ ಬೌಂಡ್ರಿ ಫಿಕ್ಸ್ ಮಾಡಿ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ. ಇದು ಕುಬೇರ ಮೂಲ ಬೆಳೆದೈತೆ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. 12 ಎಕರೆ ಒಳ್ಳೆ ಸಖತ್ತಾಗಿದೆ ಜಾಗ. ಸುತ್ತ ಫೆನ್ಸನ್ನು ಅಡ್ಬಸ್ ಮಾಡಿ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ. ಈ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ ತಾರ್ ರೋಡ್ಗೆ. ಯಾರು ದೊಡ್ಡ ಲ್ಯಾಂಡ್ ಕೇಳಂತೇವರು. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಲೊಕೇಶನು, ಒಳ್ಳೆ ಪ್ಲೇಸು. ಜಾಗ ಮಾತ್ರ ಸೂಪರಾಗಿದೆ. ಈ ರೋಡ್ಗೆ ಹೆಚ್ಚು ಕಮ್ಮಿ 100-150 ಅಡಿ ಬರ್ತದ. ಈ ಲ್ಯಾಂಡ್ ಒಳಗಡೆ 2 ಬೋರ್ಗಲ್ ಐತೆ. ಸುತ್ತ ಅದ್ಬಸ್ತೆಲ್ಲ ಫಿಕ್ಸ್ ಮಾಡಿ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ. ಇದೇ ಲ್ಯಾಂಡು 12 ಎಕರೆ. ಬೆಂಗಳೂರಿಂದ 120-125 ಕಿಲೋಮೀಟ್ರು. ಮಳವಳ್ಳಿಯಿಂದ 24-23 ಕಿಲೋಮೀಟ್ರು ನೋಡಿ. ಹಿಂದಗಡೆ ಭಾಳ ತೋಟ ಕಾಣ್ತೈತಲ್ಲ, ಅಲ್ಲಿವರೆಗೂ ಹೋಗುತ್ತಾ. 2 ಬೋರ್ಗಳಿದೆ, ಒಳ್ಳೆ ನೀರಿದೆ ಬೋರ್ಗಲ್ಲಂತೂ. ಹಿಂಗೆ ಹೋಗಿ ನೋಡಿ, ಹಿಂಗೆ ರೈಟ್ಗೆ ಹೋಗಿ ಹಿಂಗೆ ಹೋಗುತ್ತಾ. ಕುಬೇರ ಮೂಲ ಬೆಳೆದೈತೆ. ಅದೇ ಭಾಳ ತೋಟ ಕಾಣ್ತಾ, ಅಲ್ಲಿವರೆಗೂ ಹೋಗುತ್ತಾ. ಜಾಗ ಮಾತ್ರ ಸೂಪರಾಗಿದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೋದು. 12 ಎಕರೆ ಒಳ್ಳೆ ಲೊಕೇಶನಲ್ಲಿದೆ. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಏರಿಯಾ ನೋಡಿ. ಭಾಳ ತೋಟ ಕಾಣ್ತೈತಲ್ಲ, ಅಲ್ಲಿವರೆಗೂ ಹೋಗುತ್ತಾ. ಇವರು ಎಕರೆ 65 ಲಕ್ಷ ಹೇಳ್ತಾ ಇದ್ದಾರೆ. ಫೈನಲ್ ಒಂಥರ ಕೂತ್ಕೊಂಡ್ರೆ 2 ಲಕ್ಷ 1 ಲಕ್ಷ ಕಮ್ಮಿ ಆದರೂ ಹೋಗ್ಬೋದು. ಜಾಗ ಮಾತ್ರ ಸೂಪರಾಗಿದೆ. ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ ನೋಡಿ. ಈ ರೀತಿ ತೋರಿಸ್ತಾ ಇದ್ದೀನಿ. ಈ ಕಡೆಯಿಂದ ಬಂದು ಹಿಂಗೆ ರೈಟ್ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹೋಗಿ ಹಿಂಗೆ ರೈಟ್ಗೆ ಹೋಗುತ್ತಾ. ಕುಬೇರ ಮೂಲ ಬೆಳೆದೈತೆ, ಇಸಲನ್ ಮೂಲನ ಬೆಳೆದೈತೆ. ವಾಸ್ತುಕ್ಕೋಸ್ಕರ ಮಾತ್ರ ಸೂಪರಾಗಿದೆ ಜಾಗ ನೋಡಿ. ಮಣ್ಣಂತೂ ಫುಲ್ ಎಲ್ಲ ರೆಡ್ ಸಾಯಲು ಸಖತ್ತಾಗಿದೆ ಜಾಗ ನೋಡೋಕ್ಕಂತೂ. ತೋಟ ಮಾಡ್ಕೊಂಡು ಬನಾನಾ ಮತ್ತು ಮ್ಯಾಂಗೋ, ಪಪ್ಪಾಯಿ, ತೆಂಗು, ಸಪೋಟೊ, ಬಟರ್ ಪುಡ್ಸು, ಸೀಬೆ, ಅಡಿಕೆ ಎಲ್ಲ ಬೆಳೆಯಕ್ಕಂತೂ ಜಾಗ ಅದ್ದೂರಿ ಜಾಗ. ಮಣ್ಣಂತೂ ರೆಡ್ ಸಾಯಲ್ ನೋಡಿ, ತುಂಬ ಚೆನ್ನಾಗಿದೆ. 2 ಬೋರ್ ಇದೆ, ಸರ್ವಿಸ್ ಇದೆ, ಸುತ್ತ ಪೆನ್ಷನ್ ಇದೆ. ನೀವು ಯಾವ ರೀತಿ ಬೇಕೋ ಆ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೋದು. ಜಾಗ ಮಾತ್ರ ವಾಸ್ತುಕ್ಕೋಸ್ಕರನೇ ಐತೆ. ನಂದಿ ಗೇಟ್ ಬರ್ತದ. ಬೆಂಗಳೂರಿಂದ 120-125 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 24-23 ಕಿಲೋಮೀಟ್ರು. ಟಿ ನರಸೀಪುರದಿಂದ 50-55 ಕಿಲೋಮೀಟ್ರ್ ಆಗುತ್ತಾ. ನೋಡಿ ಜಾಗ ಮಾತ್ರ ಸೂಪರಾಗಿದೆ. ಮಣ್ಣು ನೋಡಿ ಯಾವ ರೀತಿ ಇದೆ. ಇವರು ಎಕರೆ 65 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ 1 ಲಕ್ಷ 2 ಲಕ್ಷ ನೆಗೋಷಿಯಬಲ್ ಆಗಬಹುದು. ಇದು ಪರ್ಚೇಸ್ ಮಾಡಿರುವಂಥ ಜಾಗ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. ಡೈರೆಕ್ಟ್ ಆ ಪಾರ್ಟಿ ಕುಡಿಸ್ತೀವಿ, ಸಿಟ್ಟಿಂಗ್ ಕೊಡಿಸ್ತೀವಿ. ಓನರ್ ಸಿಟ್ಟಿಂಗ್ ಕೊಡ್ತೀವಿ. ಯಾರೋ ನೋಡ್ಬೋದು ಬಿಡ್ಬೋದು, ಎಲ್ಲಿದ್ದಾರೋ ಗೊತ್ತಿಲ್ಲ, ನಾವೇ ಮಾಡ್ತೀವಿ ಅಂತ ಅಲ್ಲದಲ್ಲ. ಡೈರೆಕ್ಟ್ ಪಾರ್ಟಿನ ಕುಂಡಿಸಿ ಸಿಟ್ಟಿಂಗ್ ಕೊಡ್ತೀವಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ. 12 ಎಕರೆ.